ಇನ್ನು ಮದ್ದೂರು ಕಲ್ಲು ತೂರಾಟಕ್ಕೆ ಬಿಗ್ ಟ್ವಿಸ್ಟ್. ಹಿಂದೂ ಸಂಘಟನೆಗಳಿಂದಲೇ ಕಲ್ಲು ತೂರಾಟದ ಗುಮಾನಿ ಅಂತ ಯಾರು ಹೇಳಿದ್ದಾರೆ? ಕಲ್ಲು ತೂರಾಟದಲ್ಲಿ ಹಿಂದೂ ಸಂಘಟನೆ ಇದೆ ಅಂತಿದ್ದಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಪರಮೇಶ್ವರ್ ಅವರು ಸಾಕಷ್ಟು ಪ್ರಕರಣಗಳಲ್ಲಿ ಆ ಪ್ರಕರಣದ ತನಿಖೆ ಆಗೋ ಮೊದಲೇ ಅದೇನು ಅಂತ ಹೇಳಿಕೆ ಕೊಟ್ಟುಬಿಡ್ತಾರೆ. ಅವರು ಅಲ್ಲಿ ಏನ್ ನಡೆದಿದೆ ಅಂತ ಗೃಹ ಸಚಿವರಾಗಿರೋದ್ರಿಂದ ಏನ್ ನಡೆದಿದೆ ಅಂತ ಅವ್ರು ಮೊದಲೇ ಹೇಳ್ಬಿಡ್ತಾರೆ ಈ ರೀತಿ ನಡೆದಿದೆ ಅಂತ. ಹಾಗೆ ಈ ಪ್ರಕರಣದಲ್ಲೂ ಕೂಡ ಯಾಕಂದ್ರೆ ಇದೇ ನೆಲಮಂಗಲದಲ್ಲಿ ಇದೇ ತರದ ಗಲಭೆ ಆದಾಗಲೂ ಇದೇ ಸ್ಟೇಟ್ಮೆಂಟ್ ನ ಪರಮೇಶ್ವರ್ ಅವರು ಕೊಟ್ಟಿದ್ದು ನನಗೆ ನೆನಪಿದೆ, ಚೆನ್ನಾಗಿ ನೆನಪಿದೆ. ಹಿಂದೂ ಸಂಘಟನೆಗಳಿಂದ ಕಲ್ಲು ತೂರಾಟದ ಗುಮಾನಿ ಇದೆ ಅಂತ ಗೃಹ ಸಚಿವರು ಹೇಗೆ ಹೇಳ್ತಾರೆ ನನಗಂತೂ ಅರ್ಥ ಆಗೋದಿಲ್ಲ. ಇಂಥ ಸೂಕ್ಷ್ಮ ಸನ್ನಿವೇಶದಲ್ಲಿ ಗೃಹ ಸಚಿವರು ಈ ಹೇಳಿಕೆ ಕೊಡಬಹುದಾ? ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ, ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ, ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ, ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ, ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಮದ್ದೂರು ಕಲ್ಲು ತೂರಾಟಕ್ಕೆ ಬಿಗ್ ಟ್ವಿಸ್ಟ್. ಹಿಂದೂ ಸಂಘಟನೆಗಳಿಂದಲೇ ಕಲ್ಲು ತೂರಾಟದ ಗುಮಾನಿ ಅಂತ ಯಾರು ಹೇಳಿದ್ದಾರೆ? ಕಲ್ಲು ತೂರಾಟದಲ್ಲಿ ಹಿಂದೂ ಸಂಘಟನೆ ಇದೆ ಅಂತಿದ್ದಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಪರಮೇಶ್ವರ್ ಅವರು ಸಾಕಷ್ಟು ಪ್ರಕರಣಗಳಲ್ಲಿ ಆ ಪ್ರಕರಣದ ತನಿಖೆ ಆಗೋ ಮೊದಲೇ ಅದೇನು ಅಂತ ಹೇಳಿಕೆ ಕೊಟ್ಟುಬಿಡ್ತಾರೆ. ಅವರು ಅಲ್ಲಿ ಏನ್ ನಡೆದಿದೆ ಅಂತ ಗೃಹ ಸಚಿವರಾಗಿರೋದ್ರಿಂದ ಏನ್ ನಡೆದಿದೆ ಅಂತ ಅವ್ರು ಮೊದಲೇ ಹೇಳ್ಬಿಡ್ತಾರೆ ಈ ರೀತಿ ನಡೆದಿದೆ ಅಂತ. ಹಾಗೆ ಈ ಪ್ರಕರಣದಲ್ಲೂ ಕೂಡ ಯಾಕಂದ್ರೆ ಇದೇ ನೆಲಮಂಗಲದಲ್ಲಿ ಇದೇ ತರದ ಗಲಭೆ ಆದಾಗಲೂ ಇದೇ ಸ್ಟೇಟ್ಮೆಂಟ್ ನ ಪರಮೇಶ್ವರ್ ಅವರು ಕೊಟ್ಟಿದ್ದು ನನಗೆ ನೆನಪಿದೆ, ಚೆನ್ನಾಗಿ ನೆನಪಿದೆ. ಹಿಂದೂ ಸಂಘಟನೆಗಳಿಂದ ಕಲ್ಲು ತೂರಾಟದ ಗುಮಾನಿ ಇದೆ ಅಂತ ಗೃಹ ಸಚಿವರು ಹೇಗೆ ಹೇಳ್ತಾರೆ ನನಗಂತೂ ಅರ್ಥ ಆಗೋದಿಲ್ಲ. ಇಂಥ ಸೂಕ್ಷ್ಮ ಸನ್ನಿವೇಶದಲ್ಲಿ ಗೃಹ ಸಚಿವರು ಈ ಹೇಳಿಕೆ ಕೊಡಬಹುದಾ? ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ, ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ, ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ, ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ, ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಮದ್ದೂರು ಕಲ್ಲು ತೂರಾಟಕ್ಕೆ ಬಿಗ್ ಟ್ವಿಸ್ಟ್. ಹಿಂದೂ ಸಂಘಟನೆಗಳಿಂದಲೇ ಕಲ್ಲು ತೂರಾಟದ ಗುಮಾನಿ ಅಂತ ಯಾರು ಹೇಳಿದ್ದಾರೆ? ಕಲ್ಲು ತೂರಾಟದಲ್ಲಿ ಹಿಂದೂ ಸಂಘಟನೆ ಇದೆ ಅಂತಿದ್ದಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಪರಮೇಶ್ವರ್ ಅವರು ಸಾಕಷ್ಟು ಪ್ರಕರಣಗಳಲ್ಲಿ ಆ ಪ್ರಕರಣದ ತನಿಖೆ ಆಗೋ ಮೊದಲೇ ಅದೇನು ಅಂತ ಹೇಳಿಕೆ ಕೊಟ್ಟುಬಿಡ್ತಾರೆ. ಅವರು ಅಲ್ಲಿ ಏನ್ ನಡೆದಿದೆ ಅಂತ ಗೃಹ ಸಚಿವರಾಗಿರೋದ್ರಿಂದ ಏನ್ ನಡೆದಿದೆ ಅಂತ ಅವ್ರು ಮೊದಲೇ ಹೇಳ್ಬಿಡ್ತಾರೆ ಈ ರೀತಿ ನಡೆದಿದೆ ಅಂತ. ಹಾಗೆ ಈ ಪ್ರಕರಣದಲ್ಲೂ ಕೂಡ ಯಾಕಂದ್ರೆ ಇದೇ ನೆಲಮಂಗಲದಲ್ಲಿ ಇದೇ ತರದ ಗಲಭೆ ಆದಾಗಲೂ ಇದೇ ಸ್ಟೇಟ್ಮೆಂಟ್ ನ ಪರಮೇಶ್ವರ್ ಅವರು ಕೊಟ್ಟಿದ್ದು ನನಗೆ ನೆನಪಿದೆ, ಚೆನ್ನಾಗಿ ನೆನಪಿದೆ. ಹಿಂದೂ ಸಂಘಟನೆಗಳಿಂದ ಕಲ್ಲು ತೂರಾಟದ ಗುಮಾನಿ ಇದೆ ಅಂತ ಗೃಹ ಸಚಿವರು ಹೇಗೆ ಹೇಳ್ತಾರೆ ನನಗಂತೂ ಅರ್ಥ ಆಗೋದಿಲ್ಲ. ಇಂಥ ಸೂಕ್ಷ್ಮ ಸನ್ನಿವೇಶದಲ್ಲಿ ಗೃಹ ಸಚಿವರು ಈ ಹೇಳಿಕೆ ಕೊಡಬಹುದಾ? ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ, ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ
ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಮದ್ದೂರು ಕಲ್ಲು ತೂರಾಟಕ್ಕೆ ಬಿಗ್ ಟ್ವಿಸ್ಟ್. ಹಿಂದೂ ಸಂಘಟನೆಗಳಿಂದಲೇ ಕಲ್ಲು ತೂರಾಟದ ಗುಮಾನಿ ಅಂತ ಯಾರು ಹೇಳಿದ್ದಾರೆ? ಕಲ್ಲು ತೂರಾಟದಲ್ಲಿ ಹಿಂದೂ ಸಂಘಟನೆ ಇದೆ ಅಂತಿದ್ದಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಪರಮೇಶ್ವರ್ ಅವರು ಸಾಕಷ್ಟು ಪ್ರಕರಣಗಳಲ್ಲಿ ಆ ಪ್ರಕರಣದ ತನಿಖೆ ಆಗೋ ಮೊದಲೇ ಅದೇನು ಅಂತ ಹೇಳಿಕೆ ಕೊಟ್ಟು ಬಿಡ್ತಾರೆ. ಅವರು ಅಲ್ಲಿ ಏನ್ ನಡೆದಿದೆ ಅಂತ ಗೃಹ ಸಚಿವರಾಗಿರೋದ್ರಿಂದ ಏನ್ ನಡೆದಿದೆ ಅಂತ ಅವ್ರು ಮೊದಲೇ ಹೇಳ್ಬಿಡ್ತಾರೆ ಈ ರೀತಿ ನಡೆದಿದೆ ಅಂತ. ಹಾಗೆ ಈ ಪ್ರಕರಣದಲ್ಲೂ ಕೂಡ, ಯಾಕಂದ್ರೆ ಇದೇ ನೆಲಮಂಗಲದಲ್ಲಿ ಇದೇ ತರದ ಗಲಭೆ ಆದಾಗಲೂ ಇದೇ ಸ್ಟೇಟ್ಮೆಂಟ್ ನ ಪರಮೇಶ್ವರ್ ಅವರು ಕೊಟ್ಟಿದ್ದು ನನಗೆ ನೆನಪಿದೆ, ಚೆನ್ನಾಗಿ ನೆನಪಿದೆ. ಹಿಂದೂ ಸಂಘಟನೆಗಳಿಂದ ಕಲ್ಲು ತೂರಾಟದ ಗುಮಾನಿ ಇದೆ ಅಂತ ಗೃಹ ಸಚಿವರು ಹೇಗೆ ಹೇಳ್ತಾರೆ ನನಗಂತೂ ಅರ್ಥ ಆಗೋದಿಲ್ಲ. ಇಂಥ ಸೂಕ್ಷ್ಮ ಸನ್ನಿವೇಶದಲ್ಲಿ ಗೃಹ ಸಚಿವರು ಈ ಹೇಳಿಕೆ ಕೊಡಬಹುದಾ? ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನ ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಅಲ್ಲಿ ಮೇನ್ ರೋಡ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನೆಲ್ಲ ಪೊಲೀಸ್ನವರು ತೆರವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.